ಈ ದಿನ ಅಂತೂ ತುಂಬಾ ಸ್ಮೂತ್ ಆಗಿ ಸ್ಟಾರ್ಟ್ ಆಗಿ ತುಂಬಾ ಸ್ಮೂತ್ ಆಗಿ ಲ್ಯಾಂಡ್ ಆಯ್ತು. ಬನ್ನಿ ನೋಡ್ಕೊಂಬರೋಣ ಯಾವ ತರ ಇತ್ತು ನಮ್ ಜರ್ನಿ ಅಂತ. ನಮಸ್ಕಾರ, ನಾನ್ ನಿಮ್ಮ ಅಲ್ಟಿ ಬ್ರೋ. ಇವತ್ತು ನನ್ನ 75 ಚಾಲೆಂಜ್ ನ 8ನೇ ದಿನ. ನೀರ್ ಕುಡಿದು ಫ್ರೆಶ್ ಆಗಿ ಹೊರಟೆ ಫೀಲ್ಡ್ ಅಲ್ಲಿ ಆಲ್ರೆಡಿ ನಮ್ ಬಾಸ್ ಎಂಟ್ರಿ ಆಗಿದ್ರು. ಅವ್ರ ಜೊತೆ ಶುರು ಮಾಡಿದೆ ಲೋ ಆಂಗಲ್ ಪುಷ್ ಅಪ್, ಲೋ ಆಂಗಲ್ ಸ್ಕ್ವಾಟ್ಸ್ ಮತ್ತೆ ಲೋ ಆಂಗಲ್ ಪ್ಲಾಂಕ್ ಮಾಡಿ ಸೀದಾ ರೆಡಿಯಾಗಿ ಹೊರಟೆ ಹಿಸ್ಟೋರಿಕಲ್ ಪ್ಲೇಸ್ ಸಂತೆಬೆನ್ನೂರ್ಗೆ. ಅಲ್ಲಿ ಸ್ವಲ್ಪ ಶೂಟ್ ಮಾಡಿಕೊಂಡು ಬಂದೆ ಫ್ರೆಂಡ್ ಮನೆಗೆ. ಹಬ್ಬ ಬಲೆ ಜೋರಿತ್ತು, ವೆದರ್ ತುಂಬ ಹೀಟ್ ಇತ್ತು. ಪಟ್ಟಂದ ಹೋಗಿ ಐಸ್ ಕ್ರೀಮ್ ಜೊತೆಗೆ ಲೆಮನ್ ಸೋಡಾ ಕುಡ್ದು ಬರ್ತಾ ದಾರಿಲಿ ಪೂಜಾರು ಪ್ರಸಾದ ಕೊಟ್ಟರು. ತಿನ್ಕೊಂಡು ಸೀದಾ ಮನೆಗೆ ಬಂದು ಶುರು ಮಾಡಿದೆ ಪುಷಪ್, ಯಾಪ್ಸ್ ವರ್ಕೌಟ್, ಸ್ಕ್ವಾಟ್ಸ್. ಇವತ್ತು ಬುಕ್ಕಲ್ಲಿ ನಾನು ಓದಿದ್ದು ಭಗವದ್ಗೀತೆ 2 ಮೋಟಿವೇಶನ್ ಲೈನ್. ಮೊದಲನೇದು, ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ, ಅಂದರೆ ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಪರಮ ಶಾಂತಿಯನ್ನು ಪಡೆಯುತ್ತಾರೆ. ಎರಡನೇದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ, ಅಂದರೆ ಯಾರು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಶ್ರದ್ಧೆಯಿಂದ ಪ್ರಯತ್ನಿಸುತ್ತಾರೋ ಅವರು ಮಾತ್ರ ಜ್ಞಾನ ಪಡೆಯಲು ಸಾಧ್ಯ. ಕೊನೆಯಲ್ಲಿ ನನ್ನ ಬಾಡಿ ಸೆಲ್ಫಿ. ಸಿಗೋಣ ಡೇ 9. ಜೈ ಶ್ರೀರಾಮ್.